ರಾಜಕೀಯ ಅಂದ್ರೆ ಹೇಗೆ? ಒಂದು ಕಾಲದಲ್ಲಿ ಜೋಡೆತ್ತುಗಳು ಅಂತ ಹೇಳಿ ಕೈ ಎತ್ಕೊಂಡು ಓಡಾಡ್ತಾ ಇದ್ದಂಥವ್ರು ಇವತ್ತು ಯಾವ ಹಂತಕ್ಕೆ ಬಂದು ನಿಂತ್ಕೊಂಡು ಮಾತನಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ ತೇಜಸ್ವಿನಿಗೌಡ ರಮೇಶ್ ಮೇಡಮ್ ಇದ್ದಾರೆ, ಮಾಜಿ ಪರಿಷತ್ ಸದಸ್ಯ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ದೇವರಾಜ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದಲೂ ಕೂಡ ಜಾಯ್ನ್ ಆಗ್ತಾರೆ ಚಂದ್ರಶೇಖರ್ ಅವರು. ಮೊದಲನೇದಾಗಿ ಮೇಡಮ್, ಏನು ಜೋಡೆತ್ತುಗಳು ಹೋಗಿ ಇವತ್ತು ಗುದ್ದೆತ್ತುಗಳಾಗಿ ಏಕವಚನದ ಪ್ರಯೋಗಗಳನ್ನು ಮಾಡುವಂತ ಮಟ್ಟಕ್ಕೆ ಬಂದು ತಲುಪಿದ್ದಾರೆ ಅಂತಂದ್ರೆ? ಅಲ್ಲ, ಈಗ ತಪ್ಪು ಎಲ್ಲಾಗ್ತಿದೆ, ಯಾವ ವಿಷಯಕ್ಕೆ ಇವತ್ತು ನಾವು ಡಿಬೇಟ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅರುಣ್, ವಿಚಾರ ಇರ್ತಕ್ಕಂಥದ್ದು ಇಬ್ಬರದು ಹಾಕ್ತಾ ಇದ್ರಿ ನೋಡಿ. ಇಬ್ಬರು ಕೂಡ ನಮ್ಮ ರಾಜ್ಯದ ಒಂದು ಪ್ರಮುಖ ಜನಾಂಗವಾದಂಥ ಒಕ್ಕಲಿಗ ಜನಾಂಗದ ಅತ್ಯಂತ ಎತ್ತರದ ನಾಯಕರು. ಚುನಾವಣೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಚುನಾವಣೆ ಏನು ಶಾಶ್ವತವಾಗಿರಲ್ಲ. ಆದರೆ ಒಂದು ಪೊಲಿಟಿಕಲ್ ಪಾರ್ಟಿ ಅಂದರೆ ಕೋಟ್ಯಾಂತರ ಜನ, ಎಲ್ಲ ಸಮಾಜದವರು ಕೂಡ ಆ ನಾಯಕರನ್ನು ಒಂದು ಹೀರೋ ಥರ ನೋಡ್ತಾ ಇರ್ತಾರೆ. ಒಂದು ವಿಚಾರವನ್ನು ಮಾತಾಡಬೇಕಾದ್ರೆ ಚುನಾವಣೆಯಲ್ಲಿ ಯಾವ್ದಾರ ಒಂದು ವಿಷಯವನ್ನು ಎತ್ಕೋಬಹುದು. ಆ ವಿಷಯವನ್ನು ಗೌರವಯುತವಾಗಿ, ಕಠಿಣವಾಗಿ, ತೀಕ್ಷ್ಣವಾಗಿ ನಾವು ಹೇಳ್ಬಹುದು. ಅದನ್ನ ಬಿಟ್ಟು ವೈಯಕ್ತಿಕವಾದ ತೇಜೋವಧೆ ಎಷ್ಟು ಸರಿ? ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗ್ತಾರೆ ಹೊರಗಡೆಯಿಂದ. ನಮಸ್ತೆ, ವೆಲ್ಕಮ್ ಚಂದ್ರಶೇಖರ್ ಅವರೇ. ಎಸ್ ಪ್ಲೀಸ್ ಮೇಡಮ್, ಕಂಟಿನ್ಯೂ. ಸೊ ನಾನು ಹೇಳ್ತಕ್ಕಂಥದ್ದು, ಇವತ್ತು ಜೋಡೆತ್ತಿನ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ. ಜೋಡೆತ್ ಯಾವಾಗ ಮಾಡಿದ್ರು? ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರ ಸುಪುತ್ರರಾದ ನಿಖಿಲ್ ಅವರು ಅಲ್ಲಿ ಕ್ಯಾಂಡಿಡೇಟ್ ಆದಾಗ ಡಿ.ಕೆ. ಅವರು ಜೀವನ ಪೂರ್ತಿ ಜೆಡಿಎಸ್ ವಿರುದ್ಧ ಹೋರಾಟ ಮಾಡಿದಂಥವ್ರು, ಸನ್ಮಾನ್ಯ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಂಥವ್ರು, ಗೆದ್ದಂಥವ್ರು, ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಸೆಣಸಾಡದಂಥವ್ರು. ಅವ್ರ ಕ್ಷೇತ್ರ ಬಿಟ್ಟು ಓಡೋಗಿಲ್ಲ. ಅಥವಾ ಅವರ ಮೇಲೆ ಬಂದಂತ ಯಾವುದೇ ಪರೀಕ್ಷೆಗಳು, ಅವರ ಮೇಲೆ ಇಡಿ ಕೇಸ್ ಆಗಲಿ, ಸಿಬಿಐ ಕೇಸ್ ಆಗಲಿ, ಇನ್ನೊಂದಾಗ್ಲಿ ಅವರ ಕರ್ಮಭೂಮಿಯಲ್ಲಿ ಏನಿದೆ ಅಲ್ಲಿ ನಿಂತು ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಆರೋಪ ಕಿರುಕುಳಗಳು ಕುಮಾರಸ್ವಾಮಿ ಅವ್ರಿಗೂ ಇರಲಿಲ್ವಾ? ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಇರಲಿಲ್ವಾ? ಇತ್ತು. ಇವತ್ತು ಡಿ.ಕೆ. ಅವ್ರ ಕ್ಷೇತ್ರದಲ್ಲಿ ಅವ್ರು ಸೆಣಸಾಡ್ತಾ ಇದ್ದಾರೆ. ಅವರ ಸಹೋದರ ನಿಂತಿರ್ಬೋದು, ಅಥವಾ ಅವರ ಜನಾಂಗದ ಯಾವುದೇ ಕ್ಯಾಂಡಿಡೇಟ್ ಇರಬಹುದು. ಕುಮಾರಸ್ವಾಮಿ ಅವರಿಗೆ ನಾನು ನೈತಿಕವಾಗಿ 3 ಪ್ರಶ್ನೆ ಕೇಳ್ತಕ್ಕಂಥದ್ದು. ಡಿ.ಕೆ. ಅವ್ರು ಏನು ಹೇಳಿದ್ದಾರೆ ಆಲ್ರೆಡಿ ತಮ್ಮ ಹತ್ರ ಹೇಳಿದ್ದಾರೆ. ಅವರು ಈಗ 2009ರಲ್ಲಿ ನಾನು ಚುನಾವಣೆಗೆ ನಿಂತೆ, ನನ್ನದೇ ಕ್ಷೇತ್ರ ಆಗಿತ್ತು, ಸಿಟ್ಟಿಂಗ್ MP ಇದ್ದೆ, ನಾನು ನಿಂತ್ಕೊಂಡೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಿದ್ರು, ನನ್ನ ಮೇಲೆ ಚುನಾವಣೆ ನಿಂತ್ಕೊಂಡ್ರು. ಅದಾದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತ್ಕೊಂಡ್ರು. ಕುಮಾರಸ್ವಾಮಿ ಅವರ ಏನು ತವ್ರ ಮನೆ ಏನಲ್ಲ ಚಿಕ್ಕಬಳ್ಳಾಪುರ, ಅವರು ಒಕ್ಕಲಿಗರೇ ಆಗಿದ್ರು. ಅಥವಾ ಇವರ ಪಾರ್ಟಿಯಿಂದ ಇನ್ನೊಬ್ಬರು ನಿಲ್ಬೋದಾಗಿತ್ತು. MLA ಇದ್ರು, ಮತ್ತೆ ಹೋಗಿ ಬಚ್ಚೇಗೌಡರ ಮೇಲೆ ನಿಂತ್ಕೊಂಡ್ರು. ಇವತ್ತು MLA ಇದ್ದಾರೆ, ಇನ್ನೂ 4 ವರ್ಷ ಅವಧಿ ಇದೆ. ಮಂಡ್ಯದಲ್ಲಿ JDSನ ಒಂದು ದೊಡ್ಡ ಶಕ್ತಿ ಇರ್ತಕ್ಕಂಥ ಭೂಮಿಯಲ್ಲಿ ಬೇಕಾದಷ್ಟು ಪುಟ್ಟರಾಜು ಎಲ್ಲ ಸೋತು ಗೆದ್ದು ಇರ್ತಕ್ಕಂಥವ್ರು ಅಲ್ಲಿದ್ದಾರೆ. ಅಂದ್ರೆ ಇವರೊಬ್ಬರೇ ಎಲ್ಲ ಕಡೆ ಹೋಗ್ಬೇಕು. ಡಿ.ಕೆ. ಅವತ್ತು ಜೋಡೆತ್ತಾಗಿ ಅವರಿಗೆ ವೈಯಕ್ತಿಕವಾಗಿ ಅಹಿತ ಆದರೂ ಕೂಡ ಸಮ್ಮಿಶ್ರ ಸರ್ಕಾರ ಮಾಡಿದೀವಿ, ರಾಜಧರ್ಮದಲ್ಲಿ ಹೋಗಿ ಅವರ ನಿಖಿಲ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಇದೇ ಸುಮಲತಾ ಅವರಿಗೆ ಡಿ.ಕೆ. ಅವರು ಬೆಂಬಲ ಕೊಡದೆ ಅವತ್ತು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇವತ್ತು ತಾವೇನ್ ಮಾಡಿದ್ರಿ? ಸುಮಲತಾ ನ್ಯಾಯ ಕೊಟ್ರ? ಅವತ್ತು ಸುಮಲತಾಗ ಅಟ್ಯಾಕ್ ಮಾಡಿದಾಗಲೂ ಇದೇ ಬಂದಿದ್ದು. ರಮ್ಯಾ ನಿಂತಾಗಲೂ ನೀವು ಬೈದಿದ್ದೀರಿ. ಆ ಕಡೆ ನಮ್ಮ ಇವರು ಮಹಾದೇವ್ ಪ್ರಸಾದ್ ಅವರ ಶ್ರೀಮತಿ ಅವರು ಗೀತಾ ಅವ್ರು ನಿಂತಾಗಲೂ ಕೂಡ ಇಂಥ ಅವಹೇಳನಕಾರಿ ಅಟ್ಯಾಕ್ಸ್ ಅನ್ನ ಬಾಯಿ ತಪ್ಪಿನಿಂದ ಬರಲ್ಲ, ಹೃದಯದಲ್ಲಿ ಏನಿರುತ್ತೋ ಅದೇ ಬರ್ತಕ್ಕಂಥದ್ದು. ಗ್ಯಾರಂಟಿಗಳ ವಿರುದ್ಧ ರೋಷ ತೋರಿಸುವಾಗ ಹೆಣ್ಣು ಮಕ್ಕಳು ನರ್ತೆಗೆಟ್ಟಂತವ್ರು ದಾರಿ ತಪ್ತಾ ಇದ್ದಾರೆ. ಅವ್ರು ಫ್ರೀ ಬಸ್ ಅಲ್ಲಿ ಹೋದ್ರೆ ದಾರಿ ತಪ್ಪಕ್ಕೆ ಹೋಗ್ತಾರೆ. ಆ ಹೆಣ್ಣು ಮಕ್ಕಳನ್ನ ಕೇಳಕ್ಕೆ ಅವರ ಗಂಡಂದಿರಿರ್ತಾರೆ, ಅವರ ತಂದೆ ಇರ್ತಾರೆ, ಅವರ ತಮ್ಮ ಇರ್ತಾರೆ, ಸಮಾಜ ಇರುತ್ತೆ. ಅದು ಬಿಟ್ಟು ಈ ರೀತಿ ಪರಪುರುಷರು ಇನ್ನೊಂದು ಮನೆ ಹೆಣ್ಮಗಳ ಬಗ್ಗೆ ಮಾತನಾಡ್ತಕ್ಕಂಥದ್ರನ್ನ ಅವರು ಟೀಕೆ ಮಾಡಿದ್ದಾರೆ. ಟೀಕೆ ಅದು ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗಿದೆ, ಅದು ಹೋಗಬಾರ್ದಿತ್ತು, ಹೋಗಿದೆ. ಈ ಮಟ್ಟಕ್ಕೆ ಹೋಗ್ತಾ ಇದೆ ಭಾಷೆಗಳ ಬಳಕೆ ಅಂತ ಹೇಳಿ ಸರ್, ಈಗಾಗಲೇ ಭಾಷೆ ಬಳಕೆ ಬಗ್ಗೆ ತಮ್ಮ ಜೊತೆಗೆ ಹಲವಾರು ಪ್ಯಾನೆಲ್ ಡಿಸ್ಕಷನ್ಸ್ ನಾವು ಮಾಡಿದ್ದೀವಿ. ಖಂಡಿತವಾಗಿಯೂ ನನ್ನ ರಾಜ್ಯಕ್ಕೆ ಇದು ಶೋಭೆ ತರ್ತಕ್ಕಂಥ ಮಾತಂತೂ ಅಲ್ಲ. ರಾಜಕೀಯ ವ್ಯಕ್ತಿಗಳನ್ನು ಕಳಾನಾಯಕರನ್ನಾಗಿ ನೋಡಲಿಕ್ಕೆ ಎಷ್ಟು ಬೇಕೋ ಅಂತಹ ವಾತಾವರಣ ಸೃಷ್ಟಿಯಾಗ್ತಿರ್ತಕ್ಕಂಥದ್ದು ಖಂಡಿತಕ್ಕೂ ವಿಷಾದನೀಯ, ದುರ್ದೈವ ಇದು. ಈಗ ಒಂದು ವಿಷಯವನ್ನು ನನ್ನ ಸಹೋದರಿ ಹೇಳ್ತಿದ್ದಾರೆ. ಇವತ್ತು ದಿವಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಳಕೆ ಮಾಡಿರ್ತಕ್ಕಂಥದ್ದು, JDS ಪಕ್ಷದವರು ಬಳಕೆ ಮಾಡಿರೋ ಮಾತುಗಳು ತಪ್ಪು ಅಂತಕ್ಕಂಥದ್ದನ್ನು, ತಪ್ಪಾದಂಥ ಸಂದರ್ಭದಲ್ಲಿ ನಾವು ವಿಷಾದವನ್ನು ವ್ಯಕ್ತಪಡಿಸಿ ನಾವು ತಿದ್ದುಕೊಂಡಿದ್ದೀವಿ. ಆದರೆ ಒಂದೇ ಒಂದು ವಿಷಯವನ್ನು ಹೇಳ್ತೀನಿ ಸರ್. ಮೊನ್ನೆ ರಂದೀಪ್ ಸುರ್ಜೇವಾಲಾ ಅವರು ಶ್ರೀಮತಿ ಹೇಮಾಮಾಲಿನಿ ಅವ್ರ ಬಗ್ಗೆ ಯಾವ ಒಂದು ಕೆಳಮಟ್ಟದ ಭಾಷೆಯನ್ನು ಬಳಸಿದ್ರು? ಯಾವ ಕ್ರಮವನ್ನು ಕೈಗೊಂಡ್ರೆ ನೀವು ಕಾಂಗ್ರೆಸ್ ಪಕ್ಷದವರು? ನನ್ನ ರಾಜ್ಯದ ಇವತ್ತು ಉಸ್ತುವಾರಿಗಳು 50 ದಿವಸ ಯಾವ ಘನತೆ ವ್ಯಕ್ತಿತ್ವ ಅವ್ರದ್ದು ಆಗರ ಅಲ್ಲಿಗೆ ಒಂದಾಯ್ತು. ದಯವಿಟ್ಟು ಹೇಳ್ತೀನಿ ಅದನ್ನ ಬಹುಶಃ ನನ್ನ ಬಾಯಲ್ಲಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನೀವು ಕೇಳ್ತಿರೋದು, ಯಾಕೆಂದ್ರೆ ನೀವೊಬ್ಬ ಹೆಣ್ಮಗಳು, ನನಗೆ ಅದು ಕಷ್ಟ ಆಗ್ತಿದೆ. ಆದರೂ ಹೇಳ್ಬಿಡ್ತೀನಿ, ನೀವು ಕೇಳ್ತಿರೋದ್ರಿಂದ. ಇವತ್ತು ಹೇಮಾಮಾಲಿನಿಯವರ ಯಾವ ಪುರುಷಾರ್ಥಕ್ಕೆ ನಿಲ್ಲಿಸಿದಿರಿ? ಅವಳನ್ನ ಏನು ನೆಕ್ಕೊಂತೀರಾ?
ಅವಳನ್ನ ನೆಕ್ಕೊಂತೀರಾ ಸರ್ ಭಾಷೆ ಬಳಸಿದ್ದು, ಹೌದು. ಲಿಪ್ ಮಾಡ್ತೀರಾ? ಇದು ಒಂದು ಆಯ್ತಮ್ಮ. ಇವತ್ತಿನ ದಿವಸ ಕಂಗನಾ ರಾವತ್ ಅವ್ರ ಬಗ್ಗೆ ನೀವು ಕಳಿಸಿರ್ತಕ್ಕಂಥ ಫೋಟೋಗಳು, ಪದಗಳು ಇವತ್ತು ದೇಶವ್ಯಾಪಿ ಹರಿದಾಡ್ತಿವೆ, ವಿದೇಶಗಳಲ್ಲಿ ಹರಿದಾಡ್ತಿವೆ. ಅದು ಶೋಭೆ ತರುವಂತ ಮಾತ. ಎರಡೇ ಮಾತು ಒಪ್ಕೊಳ್ತೀನಿ ಸರ್. ಹೌದು ಸರ್, ರೇಟ್ ಎಷ್ಟು ಸರ್? ಅದೇ ಮಂಡಿಯಲ್ಲೇ ಅಲ್ವಾ ಸರ್ ಇದು ಹಾಗಿದ್ದು? ಮಂಡಿಯಲ್ಲಿ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಅವರು ಮತ್ತೆ ಅವ್ರ ಜೊತೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನಿಮ್ಮ ಬೆಲೆ ಎಷ್ಟು, ಮೌಲ್ಯ ಎಷ್ಟು ಅಂತಕ್ಕಂಥ ಮಾತನ್ನ ಕೇಳಿದ್ರು. ಅವತ್ತೇನಾಗಿತ್ತು? ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ತಾ ವಿಷಾದವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಏನು ಬೇಡಿ ಅಮ್ಮ, ನಮ್ಮ ರಾಜ್ಯಕ್ಕೆ ಬರೋಣ. ಇವಾಗ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮಹಿಳೆಯರ ಬಗ್ಗೆ ಬೆಳೆಸ್ತಂಥದ್ದಿತ್ತು. ಅಡಿಗೆ ಮನೆಗೆ ಮಾತ್ರ ಲಾಯಕು, ಯಾಕೆ ಬಂದರು ಅಂತಕ್ಕಂಥ ಮಾತನ್ನು ಬೆಳೆಸರಲ್ಲ. ಏನಾಯ್ತು ಅಲ್ಲಿಗೆ? ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಆಯೋಗದವ್ರು ಅಲ್ಲಮ್ಮ, ಕಂಪ್ಲೀಟ್ ಮಾಡ್ತೀನಿ ಅಮ್ಮ. ನಾನು ಹೇಳ್ತೀನಿ ಅದನ್ನ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನೀವು ಇದಕ್ಕೆ ಯಾರು ವರ್ತಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದನ್ನ ನಾನು ಮೊದಲೇ ಹೇಳಿದ್ದೀನಿ. ದುರ್ದೈವ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಯಾರೇ ಬಳಸಿದ್ರು ದುರ್ದೈವ. ಅದು ಯಾಕೆ ಬಳಸಿದ್ರು ಅದನ್ನು ಮುಂದೆ ಹೇಳ್ತೀನಿ. ಈಗ ಶಾಮನೂರು ಶಿವಶಂಕರಪ್ಪನವರು ಅಡಿಗೆ ಮನೆಗೆ ಸೀಮಿತ ಅಂತಕ್ಕಂಥ ಮಾತನ್ನ ಯಾವ ಮನಸ್ಥಿತಿಯಲ್ಲಿ ಹೇಳಿದ್ರು? ಮನೋಮನಸ್ಥಿತಿಯಲ್ಲಿ ಹೇಳಿದ್ರ? ಮಾನವ ಮನಸ್ಥಿತಿಯಲ್ಲಿ ಹೇಳಿದ್ರ? ಬೇಕಲ್ಲಮ್ಮ. ನಿಮ್ದು ನಂದಲ್ಲ, ಅದು ನಿಮ್ಮಲ್ಲಿ ಒಕ್ಕೊಂಡ್ಬಿಟ್ಟಿದೆ. ಅದು ನಿಮ್ಮಲ್ಲಿ ಒಕ್ಕೊಂಡಿದೆ. ಮನು ಬಗ್ಗೆ ಟೀಕೆ ಮಾಡೋರು ನೀವು. ಅದು ತಪ್ಪು ಅಂತ ಮನು ಮಾತಾಡಿದ್ರೆ ನೀವು ಮಾತಾಡೋದೇನ? ನೀವು ಅದನ್ನ ಆಚರಣೆಗೆ ತಂದಿದ್ದೀರಲ್ಲ ನೀವು. ಅದು ಒಂದು ಪ್ರಶ್ನೆ ಆಯ್ತು ನನಗೆ. ಇವಾಗ ಮಾನ್ಯ ಇಕ್ಬಾಲ್ ಹುಸೇನ್ ಅವರು, ಮಾನ್ಯ ಉದಯ್ ಅವರು ಆಡಂತ ಮಾತುಗಳು, ಗಂಡುಸ್ತನದ ಬಗ್ಗೆ ಮಾತು, ಕರ್ನಾಟಕ ಕೇಳ್ಸಂಗ್ ಮಾತಾಡ್ತಾರೆ. ಅಂದ್ರೆ ಮಾತೃ ಹೃದಯ ಇರ್ತಕ್ಕಂಥವ್ರು ಚುನಾವಣೆಗೆ ನಿಲ್ಬಾರ್ದ ಅಲ್ಲಿಗೆ? ಸರ್ ಎಷ್ಟು ಮಟ್ಟಿಗೆ ಸರಿ? ಅವತ್ತಿನ ದಿವಸ ಇದೇ ಆಯೋಗದವರೇ ಆಗಲಿ, ಕಾಂಗ್ರೆಸ್ನವ್ರು ಯಾವ್ದಾದ್ರು ಮಹಿಳೆಯರೇ ಆಗಲಿ ಒಂದು ದಿವಸ ಪ್ರೊಟೆಸ್ಟ್ ಮಾಡಿದ್ರ, ಪ್ರತಿಭಟನೆ ಮಾಡಿದ್ರ? ಬೇಡಿ ಸರ್, ಪ್ರತಿಭಟನೆ ಮಾಡೋದು ಬೇಡಿ. ಒಂದೇ ಒಂದು ವಿಷಾದನೀಯವಾದ ಒಂದು ಮಾತು ಸರ್, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಹೌದು, ಮಾತನಾಡಿದ್ದೀನಿ. ಗ್ಯಾರಂಟಿಗಳು ಸರ್, ನಾವು ಸಹ ಪ್ಯಾನಲ್ ಡಿಸ್ಕಷನ್ ಇಲ್ಲೇ ಹೇಳಿದ್ದೀವಿ. ಗ್ಯಾರಂಟಿಗಳು ನಮ್ಮ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದೆ, ದಾರಿ ತಪ್ಪಿಸ್ತಿದೆ. ಇಲ್ಲೇ ಒಪ್ಕೊಂಡು ಹೇಳಿದ್ದೀವಿ ನಾವು. ಇದೇ ಆಪಾದನೆ ನಾವು ಕಾಂಗ್ರೆಸ್ ಬಗ್ಗೆ ಮಾಡ್ತಿರ್ತಕ್ಕಂಥದ್ದು. ಹಲವಾರು ಉದಾಹರಣೆಗಳ ಸಮೇತ ನಾವು ಹೇಳ್ತಾ ಇದ್ದೀವಿ. ಹೌದು, ಗ್ಯಾರಂಟಿಗಳು ಇವತ್ತಿನ ದಿವಸ ನಮ್ಮ ಜನರನ್ನ, ನನ್ನ ರಾಜ್ಯದ ಜನರನ್ನ ಭಿಕ್ಷುಕರನ್ನಾಗಿ ಇಡ್ತಾ ಇದೆ. ಅವ್ರ ಗೌರವದಿಂದ ಕೈ ಎತ್ತಿ ನೀಡುವಂತ ಜನರುಗಳನ್ನ ಕೈ ಎತ್ತಿ ಬೇಡ, ಕೈ ನೀಡಿ ಕೈ ಚಾಚಿ ಬೇಡುವಂತ ಪರಿಸ್ಥಿತಿಗೆ ಹೆಂಗ್ ದಾರಿ ತಪ್ತಾರೆ ಸರ್. ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಸರ್. ಯುವ ನಿಧಿ ಬಗ್ಗೆ ನಾನು ಹಲವಾರು ಸಲ ಯುವ ನಿಧಿ ಅಲ್ಲ, ನನಗೆ 2,000 ರೂಪಾಯಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ದಾರಿ ತಪ್ಪಿದ್ದಾರೆ ನಮ್ಮ ತಾಯಂದಿರುಗಳು, ದಾರಿ ತಪ್ಪಿದ್ದಾರೆ ಸರ್. ಖಂಡಿತ. ಈಗ ಒಂದು ಕುಟುಂಬಕ್ಕೆ 2,000 ರೂಪಾಯಿ ಇವ್ರು ಕೊಡ್ತಿದ್ದಾರೆ ಸರ್. ಇವತ್ತು ಆ ಮನೆಯಲ್ಲಿ ಇವತ್ತಿನ ದಿವಸ ನೋಡಿ ಸರ್, ಅಭ್ಯಾಸ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ. ಒಬ್ಬ ವ್ಯಕ್ತಿ ಏನಾರು ಆ ಕುಟುಂಬದಲ್ಲಿ ಅಭ್ಯಾಸ ಇಟ್ಕೊಂಡಿದ್ರೆ ಇವರು ಮದ್ಯದ ರೇಟ್ ಅನ್ನು ಎಷ್ಟು ಮಟ್ಟಿಗೆ ಎಷ್ಟು ಅವನಿಂದ ನೀವು ವಸೂಲ್ ಮಾಡ್ತಿದ್ದಾರೆ? ನನ್ನ ಪ್ರಶ್ನೆ ಅದಲ್ಲ. ಹೌದು ಸರ್, ದೇವರಾಜ್ ಸರ್, ನಾನು ಕೇಳ್ತಾ ಇರೋದು ತಾಯಂದಿರುಗಳು ದಾರಿ ತಪ್ಪಿದ್ದಾರೆ. ನಾವು ಸರಾಯಿ ನಿಷೇಧ ಮಾಡಿದವ್ರು ನಾವಮ್ಮ. ಅಮ್ಮ, ಸರಾಯಿ ನಿಷೇಧ ಮಾಡಿದವ್ರು ನಾವು, ಒಂದಂಕಿ ಲಾಟ್ರಿ ನಿಷೇಧ ಮಾಡಿದವ್ರು ನಾವು, ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟವ್ರು ನಾವು, ಹೆಣ್ಮಕ್ಳಿಗೆ ಮಹಿಳಾ ಮೀಸಲಾತಿ ಕೊಟ್ಟವ್ರು ನಾವು, ಮಹಿಳಾ ಮೀಸಲಾತಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದಂತ ಕೀರ್ತಿ ಉಳ್ಳವ್ರು ನಾವು. ನಾನು ಅಲ್ಲೇ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು ಅವರು. ಅದನ್ನ ಸದನದಲ್ಲಿ ಅವ್ರು ಹೇಳಿದಾರೆ. ನಾನು ತಪ್ಪು ರೈಟ್ ಹೇಳ್ತಾ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಮ್ಮ. ಇದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಇನ್ನೊಂದು ಹೇಳ್ಬಿಡ್ತೀನಿ. ನಾನು ಇನ್ನೂ ಹೇಳಬಾರ್ದು ಅನ್ಕೊಂಡಿದ್ದೆ, ನೀವು ಯಾಕೋ ಹೇಳೋಗ್ ಮಾಡ್ತಿದ್ರಿ ಸರ್. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸದನದಲ್ಲಿ ಆಡದಂತ ಮಾತು ಎಷ್ಟು ಮಟ್ಟಿಗೆ ಹೆಣ್ಮಕ್ಳಿಗೆ ಗೌರವವನ್ನು ತರುವಂತ ಮಾತದು. ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಹಳಷ್ಟು ಖಂಡಿಸುಂಡವಾಗಿ ಖಂಡಿಸ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಹಾಡದಂತ ಮಾತನ್ನ ಇವರು ಎಷ್ಟು ಮಟ್ಟಿಗೆ ಪ್ರತಿಭಟನೆ ಮಾಡಬೇಕು? ಹೌದು, ಪ್ರಿಯಾಂಕಾ ಗಾಂಧಿ ಅವರು ಖಂಡಿಸಿದ್ರು, ರಮೇಶ್ ಕುಮಾರ್ ಅವರು ಕರ್ನಾಟಕದ ಕಾಂಗ್ರೆಸ್ ಒಬ್ರು ತುಟಿ ಬಿಟ್ಟಿಲ್ಲ ಸರ್. ಕಾಂಗ್ರೆಸ್ ಈಗಲೂ ಸಹ ರಾಷ್ಟ್ರಪತಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಕವಚನದಲ್ಲಿ ಅವರು ಮಾಡ್ತಾರೆ. ಮಾನ್ಯ ರಾಷ್ಟ್ರಪತಿಗಳನ್ನ ಅವರು ಒಬ್ಬ ನುರಿತ ಅನುಭವಿ ರಾಜಕೀಯ ಮುತ್ಸದಿಯಾಗಿ ಬಂದಿದ್ದಾರೆ. ಅಮ್ಮ, ನಿಮ್ಮ ಮಾತನ್ನು ಸ್ವೀಕಾರ ಮಾಡ್ತಾ ಒಂದೇ ಬರ್ತೀನಿ. ಬಿಜೆಪಿ ಹ್ಯಾಂಡ್ ರೈಸ್ ಮಾಡ್ತೀರಿ. ಎಸ್ ಚಂದ್ರಶೇಖರ್ ಅವರೇ, ಈ ವಿಚಾರದಲ್ಲಿ ಬಿಜೆಪಿಯ ಪಾತ್ರ ಏನು ಅಂತ? ಒಂದು, ಕುಮಾರಸ್ವಾಮಿ ಅವರು ಮಾತಾಡೋದಕ್ಕೆ ಅವರನ್ನೇ ಬಹಳ ಸ್ಪಷ್ಟನೆ ಕೊಟ್ಟಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿರೋದು ಆ ರೀತಿ ಅಲ್ಲ ಅಂತಾನೆ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇದು ದುಶ್ಯಾಸನದ ಪಕ್ಷ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಸೌಂದರ್ಯಕ್ಕಷ್ಟೇ ಬೆಲೆ, ಅವರ ದುಡಿಮೆಗಲ್ಲ. ಕಾಂಗ್ರೆಸ್ ನಾಯಕರುಗಳು ಮೊದಲು ಹೆಣ್ಣು ಮಕ್ಕಳನ್ನು ದೈಹಿಕವಾಗಿ ಬಳಸಿಕೊಂಡು ನಂತರ ಅವರನ್ನು ಮುಂದೆ ತರುತ್ತಾರೆ. ಮಾನ ಮರ್ಯಾದೆ ಘನತೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬಾರದು. ಇಲ್ಲಿ ಕೇವಲ ಸೌಂದರ್ಯವನ್ನಷ್ಟೇ ನೋಡುತ್ತಾರೆ, ಅವತ್ತು ವಯಸ್ಸನ್ನಷ್ಟೇ ನೋಡುತ್ತಾರೆ.
ಇದು ನಾನು ಹೇಳ್ತಿರೋದಲ್ಲ ಅರುಣ್, ನಿಮ್ಮ ಪಕ್ಕದಲ್ಲಿ ಕೂತಿದಾರಲ್ಲ ಕಾಂಗ್ರೆಸ್ ವಕ್ತಾರರು, ಕೆಲವೇ ತಿಂಗಳುಗಳ ಕೆಳಗಡೆಗೆ ತೇಜಸ್ವಿನಿ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿರ್ತಕ್ಕಂತ ಮಾತುಗಳು. 10 ವರ್ಷ ಆಯ್ತು ಅವರು ಉಮಾಶ್ರೀ ಅವರ ಉದಾಹರಣೆಯನ್ನು ಕೊಟ್ಬಿಟ್ಟು ಹೇಳಿದ್ರು ಅವ್ರಿಗೆ ಯಾಕೆ ನೆನಪಿನ ಪ್ರಾಬ್ಲಮ್ ಇದೆ ನಿಮ್ಗೆ. 10 ವರ್ಷ ಅದಾದ್ಮೇಲೆ ರಮ್ಯಾ ಅವ್ರ ಬಗ್ಗೆ ಮಾತಾಡಿದ್ರು. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ರಮ್ಯಾ ಅವ್ರ ಬಗ್ಗೆ ನಿಜ ಮಾತಾಡಿದ್ರು. ರಮ್ಯಾ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಅವರ ಸ್ಟಾರ್ ಗಿರಿ ಅಲ್ಲ. ವರ್ಷದಲ್ಲಿ ಬರೀ ವ್ಯಭಿಚಾರಿಗಳು ಭ್ರಷ್ಟಾಚಾರಿಗಳನ್ನ ಪ್ರತಿನಿತ್ಯ ತೆಗೆರಿ ನೀವು ಮಾತಾಡ್ಬೇಕಾದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಓಪನ್ ಮಾಡಿ ಗೊತ್ತಾಗುತ್ತೆ. ಯಾರು ಅಲ್ಲಿ ಆಪರೇಷನ್ ಕಮಲ ಮಾಡಕ್ಕೆ ಹೋಗಿ ಯಾರು ತಲೆ ಎತ್ತಿರೋದು ಈಚೆ ಬಂದಿದೆ ಯಾರು ಕೋರ್ಟ್ ಅಲ್ಲಿ ಇದನ್ನ ತಗೊಂಡ್ಬಂದಿದ್ದಾರೆ ಅದನ್ನ ಸ್ವಲ್ಪ ಹೇಳಿ. ದುಷ್ಟರು ಎಲ್ಲ ಪಾರ್ಟಿಲಿ ಇರ್ತಾರೆ, ಅದನ್ನ ಖಂಡಿಸೋ ಶಕ್ತಿ ನಮಗಿದೆ. ದುಷ್ಟರು ಇವತ್ತು ನಾನು ದೇವರಾಜ್ ಮಾತಾಡುವಾಗ ಹೇಳ್ತಾ ಇದ್ದೀವಿ ಕೆಟ್ಟವರು ಗೊತ್ತಾಯ್ತಲ್ಲ, ಅವ್ರು ರಿಪೋರ್ಟ್ ಮಾಡಿರೋ ಪ್ರತಿ ಅಕ್ಷರ ನಾನು ಹೇಳಿರೋದಲ್ಲ. ಯಾರೋ ನಿಮ್ಮಂತವ್ರು ಇರ್ತಾರೆ ನೆನಪಿನ ಶಕ್ತಿ ಕಮ್ಮಿ ಇರ್ತಕ್ಕಂಥವ್ರು, ಅದನ್ನ ಹೇಳಿರೋದಲ್ಲ. ಹೇಳುವ ಧೈರ್ಯ ಇದೆ, ಹೇಳುವ ಧೈರ್ಯ ಇದೆ. ಎತ್ತಿಟ್ಕೊಂಡಿದ್ದೀರಾ ಬಿಜೆಪಿ ಅಂತ ಪವಿತ್ರವಾದ ಪಾರ್ಟಿ ಎತ್ತಿಟ್ಕೊಂಡಿದ್ದೀರಾ. ಕೋಟ್ಯಾಧಿಪತಿಗಳು ಬಂದಿದ್ದಾರೆ, ಎಲ್ಲ ಕಡೆ ಗೋಬ್ಯಾಕ್ ಯಾಕೆ? ನಾರಿ ಶಕ್ತಿ ಎಷ್ಟು ಜನ ಕೊಟ್ಟಿದ್ದೀರಾ? ಮಹಿಳೆಯಾಗಿ ಸಿಟ್ಟಿಂಗ್ ಮಿನಿಸ್ಟರ್ ಉಡುಪಿ ಬಿಟ್ಟು ದೇವರು ಧರ್ಮ ಇರ್ತಕ್ಕಂಥ ಕ್ಷೇತ್ರ ಬಿಜೆಪಿ ಅವರಿಂದ ರಕ್ಷಣೆ ಕೊಡಿ. ನೋಡಿ ಬಿಜೆಪಿಯಿಂದ ರಕ್ಷಣೆ ಕೊಡೋದಾಗ್ಲಿಲ್ಲ ನಿಮ್ಗೆ. ಗೋಬ್ಯಾಕ್ ಯಾಕೆ ಮಾಡ್ತೀರಾ? ಪುರುಷರು ನಿಮ್ಮ ಮನಸ್ಥಿತಿಯನ್ನು ಖಂಡಿಸ್ತೀನಿ ನಾನು, ಖಂಡಿಸ್ತೀನಿ ನಿಮ್ಮ ಮನಸ್ಥಿತಿಯನ್ನು. ಅಭಿಪ್ರಾಯ ಕೊಟ್ಬಿಡಿ. ಅಭಿಪ್ರಾಯ ದುರ್ಯೋಧನ ದುಶ್ಯಾಸನ ಈಗಲೂ ಇದ್ದಾರೆ ನಿಮ್ಮ ಪಾರ್ಟಿಲಿ, ಈಗಲೂ ಇದ್ದಾರೆ. ಮೇಡಮ್ ನೀವು ಮಾತಾಡ್ಬೇಕಾದ್ರೆ ಟೀಕೆ ಮಾಡೋದು ಮಾತ್ರ ಅಲ್ಲ, ಯಾರು ಬಳಸ್ಕೊಂಡಿದ್ದಾರೆ ಸರ್ಕಾರಗಳು ತರಬೇಕಾದ್ರೆ ಯಾಕೆ ಮಾಡ್ಬೇಕು? ಅವ್ರು ಹೇಳಿದ್ದು ನನ್ನ ಬಗ್ಗೆ ಸ್ಟೇಟ್ಮೆಂಟ್ ನಿಮ್ಗೆ ಅವಕಾಶ ಕೊಡ್ತೀನಿ. ತಿಂಗಳ ಹಿಂದೆ ಅಂತೇಳಿ ಅರುಣ್ ಕೇಳಿ, ಯಾಕೆ ಗೋಸೀಮೆ ಬಣ್ಣ ಬದಲಾಗ್ತಿದೆ ಅಂತ ನೋಡ್ತಾ ಇದೆಯಾ ಅವ್ರಿಗೆ? ಬಂಡೆ ಪಾರ್ಟಿಗೆ ಬರ್ಲಿಲ್ಲ, ತಗೊಂಡ್ಬಿಡ್ತಿದ್ರಿ. ಬಂಡೆ ತಮ್ಮ ನಿಮ್ ಪಾರ್ಟಿಗೆ ಬರ್ಲಿಲ್ಲ ಅಂತ. ಅರುಣ್ ಒಂದ್ ಸೆಕೆಂಡ್ ಮೇಡಮ್, ನಿಮ್ಗೆ ಗೋಸಂಬೆ ಬಣ್ಣ 2 ದಿನಕ್ಕೆ ಬದಲಾಗೋಯ್ತಿರ್ರಿ. ನಿಮ್ದು ನಿಮ್ ಬಣ್ಣ 2 ದಿವಸಕ್ಕೆ ಬದಲಾಯ್ತಾ? ವಿರಾಮ ತಗೊಳ್ಬೇಕು. ನಾನು ಚಂದ್ರಶೇಖರ್ ಅವರೇ ಒಂದ್ ಸೆಕೆಂಡ್ ಪ್ಲೀಸ್, ನಾನೊಂದು ವಿರಾಮ ತಗೊಳ್ತೀನಿ ಮೇಡಮ್. ಒಂದ್ ಸೆಕೆಂಡ್ ಪ್ಲೀಸ್, ನಾನೊಂದು ವಿರಾಮ ತಗೊಳ್ತೀನಿ. ವಾಪಸ್ ಬರ್ತೀನಿ, ವಾಪಸ್ ಬರ್ತೀನಿ, ಒಂದೇ ಒಂದು ವಿರಾಮ.